ಈ ನಮಸ್ಕಾರ ಗೆಳೆಯರೆ, ಈ ವಿಡಿಯೋದಲ್ಲಿ ನಾನು ನಿಮಗೆ ಏನು ತಿಳಿಸ್ತೀನಿ ಅಂದರೆ ClipChamp ಫ್ರೀ ವಿಡಿಯೋ ಎಡಿಟರ್ ನೋಡಿ. ClipChamp ಫ್ರೀ ವಿಡಿಯೋ ಎಡಿಟರ್ ಬಗ್ಗೆ ಹೇಗೆ ಇನ್ಸ್ಟಾಲ್ ಮಾಡೋದು ವಿಂಡೋಸ್ ಸಿಸ್ಟಮಲ್ಲಿ ಅಂತ ಹೇಳ್ಕೊಡ್ತೀನಿ. ಈಗ ಸಪೋಸ್ ನೀವು ವಿಂಡೋಸ್ 11 ಆರ್ ಸಮಥಿಂಗ್ ಹೈಯರ್ ವರ್ಷನ್ ಯೂಸ್ ಮಾಡ್ತಿದ್ರೆ ನೀವು ಆಟೋಮೆಟಿಕ್ ಬಿಲ್ಟ್-ಇನ್ ಆಗಿ ಅದು ಇನ್ಸ್ಟಾಲ್ ಆಗಿರುತ್ತೆ. ಸೊ ನೀಡ್ ನಾಟ್ ವರಿ ಟು ಇನ್ಸ್ಟಾಲ್ ಅಗೈನ್. ಇಫ್ ಇನ್ ಕೇಸ್ ಇನ್ಸ್ಟಾಲ್ ಆಗಿಲ್ಲ ಅಂದ್ರೆ ಮೈಕ್ರೋಸಾಫ್ಟ್ ಸ್ಟೋರ್ಗೆ ಹೋಗಿ ClipChamp ಅಂತ ಟೈಪ್ ಮಾಡಿ. ClipChamp ಅಂತ ಟೈಪ್ ಮಾಡಿ ನೋಡಿ, ಇಲ್ಲಿ ಇನ್ಸ್ಟಾಲ್ ಆಗಿದೆ. ಸೊ ClipChamp ಅಂತ ಟೈಪ್ ಮಾಡಿ, ಆಟೋಮೆಟಿಕ್ ಆಗಿ ಇಲ್ಲಿ ನೋಡಿ ಈ ತರ ಆಪ್ಸ್ ವಿಸಿಬಲ್ ಆಗುತ್ತೆ. ಇನ್ ಕೇಸ್ ಅದು ಇನ್ಸ್ಟಾಲ್ ಆಗಿಲ್ಲ ಅಂತಂದ್ರೆ ಇನ್ಸ್ಟಾಲ್ ಅಂತ ಆಪ್ಷನ್ ಬರುತ್ತೆ. ಲೈಕ್ ಫಾರ್ ಎಕ್ಸಾಂಪಲ್ ನೋಡಿ, ಇನ್ಸ್ಟಾಲ್ ಆಗಿಲ್ಲ, ಸೊ ಇನ್ಸ್ಟಾಲ್ ಅಂತ ಆಪ್ಷನ್ ಬರುತ್ತೆ. ನೀವು ಇನ್ಸ್ಟಾಲ್ ಮಾಡಿಕೊಂಡು ಯೂಸ್ ಮಾಡಬಹುದು. ಇನ್ಸ್ಟಾಲ್ ಆದ ತಕ್ಷಣ ನೀವು ಓಪನ್ ಮಾಡಿ ಅದರಲ್ಲಿ ರಿಜಿಸ್ಟರ್ ಆಗಬೇಕು, ಐದರ್ ಯೂಸಿಂಗ್ ಗೂಗಲ್ ಅಕೌಂಟ್ ಅಥವಾ ಮೈಕ್ರೋಸಾಫ್ಟ್ ಔಟ್ಲುಕ್ ಮೇಲ್ ಯೂಸ್ ಮಾಡ್ಕೊಂಡು ನೀವು ಲಾಗಿನ್ ಆಗಬೇಕಾಗುತ್ತೆ. ಇನ್ ಕೇಸ್ ನೀವು ಲೋವರ್ ವರ್ಷನ್ ಯೂಸ್ ಮಾಡ್ತಿದ್ದೀರಾ ಅಂತಂದ್ರೆ ಅದನ್ನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸಪೋಸ್ ಯಾವ್ದಾದ್ರು ಒಂದು ಬ್ರೌಸರ್ ಓಪನ್ ಮಾಡಿ ClipChamp ಡೌನ್ಲೋಡ್ ಅಂತ ಟೈಪ್ ಮಾಡಿ. ಇಲ್ಲಿ ಮೈಕ್ರೋಸಾಫ್ಟ್ ClipChamp ಫಾರ್ ವಿಂಡೋಸ್ ಫ್ರೀ ಡೌನ್ಲೋಡ್ ಅಂತ ಬರುತ್ತೆ, ಅದನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನೀವು ಟ್ರೈ ಫಾರ್ ಫ್ರೀ ಅಂತ ಇರುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದಕ್ಕೆ ನಾನು ಆಲ್ರೆಡಿ ಲಾಗಿನ್ ಆಗಿದ್ದೀನಿ, ಜಿಮೇಲ್ ಅಕೌಂಟ್ ಯೂಸ್ ಮಾಡಿ, ಗೂಗಲ್ ಅಕೌಂಟ್ ಯೂಸ್ ಮಾಡಿ ಲಾಗಿನ್ ಆಗಿದ್ದೀನಿ. ಸೊ ಲಾಗಿನ್ ಆದ ತಕ್ಷಣ ಇಲ್ಲಿ ನಿಮಗೆ ಕೇಳುತ್ತೆ ಕೆಲವೊಂದು ಇನ್ಫಾರ್ಮೇಶನ್. ನೀವು ಎಜುಕೇಶನ್, ಕಂಟೆಂಟ್, ಬಿಸ್ನೆಸ್, ಕಾರ್ಪೊರೇಟ್ ವರ್ಡ್ ಅಥವಾ ಪರ್ಸನಲ್ ವಿಡಿಯೋಸ್ ಎಡಿಟ್ಗೋಸ್ಕರನ ಅಂತ ಕೇಳುತ್ತೆ. ಈಗ ನಾನು ಕಂಟೆಂಟ್ ಕ್ರಿಯೇಟರ್ ಆಗಿರೋದ್ರಿಂದ ಕಂಟೆಂಟ್ ಕ್ರಿಯೇಟರ್ ಅಂತ ಸೆಲೆಕ್ಟ್ ಮಾಡ್ಕೋತೀನಿ. ಇಲ್ಲಿ ಜಸ್ಟ್ ಸೆಲೆಕ್ಟ್ ಅದರ್ಸ್. ಆಟೋಮೆಟಿಕಲಿ ನೋಡಿ ಬ್ರೌಸರ್ ಅಲ್ಲಿ ನಾವು ಯೂಸ್ ಮಾಡಬಹುದು. ಬ್ರೌಸರ್ ಅಲ್ಲಿ ಕೂಡ ಈಗ ಸಪೋಸ್ ನೀವು ಯಾವ್ದಾದ್ರು ಒಂದು ವಿಡಿಯೋ ಎಡಿಟ್ ಮಾಡ್ಬೇಕು ಅಂದ್ರೆ ಕ್ರಿಯೇಟ್ ವಿಡಿಯೋ ಅಂತ ಹೋಗಿ, ಅದ್ರ ಬಗ್ಗೆ ಫುಲ್ ವಿಡಿಯೋ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಹೇಳ್ಕೊಡ್ತೀನಿ. ಇಂಟರ್ಫೇಸ್ ಬಗ್ಗೆ ಇಲ್ಲಿ ನೋಡಿ, ಹೌ ಟು ರೆಕಾರ್ಡ್ ಇಟ್, ಮತ್ತೆ ಇಂಪೋರ್ಟ್ ಮಾಡೋದು ಹೇಗೆ, ಮತ್ತೆ ಎಡಿಟ್ ಮಾಡೋದು ಹೇಗೆ, ಅದನ್ನು ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ತೀನಿ. ಇದಿಷ್ಟು ಈ ವಿಡಿಯೋದಾಗಿತ್ತು. ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.